ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಉರಿ ಮೂತ್ರದ ಸಮಸ್ಯೆಯಿಂದ ಬಳಲುತ್ತಿರುವವರು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಬಾರ್ಲಿ, ಬಿ ಎಳನೀರು, ಸಿ ಮಜ್ಜಿಗೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೂತ್ರನಾಳದ ಸಮಸ್ಯೆಯಿಂದ ಬಳಲುತ್ತಿರುವವರು ಪ್ರತಿದಿನ 1 ಲೋಟ ಬಾರ್ಲಿ ನೀರು ಕುಡಿಯುವುದು ಉತ್ತಮ, ಏಕೆಂದರೆ ಬಾರ್ಲಿ ನೀರು ಮೂತ್ರವರ್ಧಕ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ದಿನಕ್ಕೊಂದು ಖಾಲಿ ಹೊಟ್ಟೆಯಲ್ಲಿ ಎಳನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಒಳ್ಳೆಯದು, ಏಕೆಂದರೆ ನಮಗೆಲ್ಲ ಗೊತ್ತೇ ಇರುವ ಹಾಗೆ ನೈಸರ್ಗಿಕ ಸಿಹಿ ಹೊಂದಿರುವ ಈ ಪಾನೀಯ ಉತ್ತಮ ಮೂತ್ರವರ್ಧಕ. ಅದರಲ್ಲೂ ಎಳನೀರಿಗೆ ಸ್ವಲ್ಪ ಕೆಂಪು ಕಲ್ಲು ಸಕ್ಕರೆ ಸೇರಿಸಿಕೊಂಡು ಕುಡಿದರೆ ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ. ಇನ್ನು ದಿನದಲ್ಲಿ 3-4 ಲೀಟರ್ ಆಗುವಷ್ಟು ನೀರನ್ನು ಕುಡಿಯಬೇಕು. ಅದೇ ರೀತಿ ದಿನಕ್ಕೆ 2 ಲೋಟ ಆಗುವಷ್ಟು ಮಜ್ಜಿಗೆ ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಂಡರೂ ಒಳ್ಳೆಯದು. ಇದರಿಂದ ದೇಹವನ್ನು ತಂಪಾಗಿಸಿ ಮೂತ್ರನಾಳದ ಸೋಂಕನ್ನು ಕಡಿಮೆ ಮಾಡಬಹುದಾಗಿದೆ. ಮೂತ್ರನಾಳದ ಸೋಂಕಿನ ಸಮಸ್ಯೆ ಇರುವವರು ಸ್ವಲ್ಪ ನೇರಳೆ ಬೀಜದ ಪುಡಿಯನ್ನು 1 ಲೋಟ ನೀರಿಗೆ ಬೆರೆಸಿ ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಮೂತ್ರನಾಳದ ಸೋಂಕನ್ನು ನಿವಾರಿಸಬಹುದಾಗಿದೆ. ಎರಡನೇ ಪ್ರಶ್ನೆ, ಹಾಲು ಬಿಳಿ ಬಣ್ಣದಲ್ಲಿರಲು ಪ್ರಮುಖ ಕಾರಣವೇನು? ಆಪ್ಷನ್ಸ್: ಎ ಕಬ್ಬಿಣಾಂಶ, ಬಿ ಪ್ರೋಟೀನ್, ಸಿ ಪ್ರಕೃತಿ ನಿಯಮ, ಡಿ ಹಾರ್ಮೋನ್. ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರೋಟೀನ್. ಹಾಲಿನಲ್ಲಿರುವ ಪ್ರಮುಖ ಪ್ರೋಟೀನ್ಗಳಲ್ಲಿ ಒಂದಾಗಿರುವ ಕೇಸಿನ್ ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ನೊಂದಿಗೆ ಮೈಕೆಲ್ಗಳು ಎಂಬ ಸಣ್ಣ ಕಣಗಳನ್ನು ರೂಪಿಸುತ್ತದೆ. ಈ ಮೈಕೆಲ್ ಮೇಲೆ ಬೆಳಕು ಬಿದ್ದಾಗ ಅದು ವಕ್ರೀಭವನಗೊಳ್ಳುತ್ತದೆ ಮತ್ತು ಚದುರಿ ಹೋಗುತ್ತದೆ. ಇದರಿಂದಾಗಿ ಹಾಲು ಬಿಳಿಯಾಗಿ ಕಾಣುತ್ತದೆ. ಎಮ್ಮೆಗೆ ಹೋಲಿಸಿದರೆ ಹಸುವಿನ ಹಾಲು ಸ್ವಲ್ಪ ಹಳದಿ ಬಣ್ಣದಲ್ಲಿ ಕಾಣುತ್ತದೆ. ಹಸುವಿನ ಹಾಲು ಎಮ್ಮೆಯ ಹಾಲಿಗಿಂತ ಹಗುರವಾಗಿರುತ್ತದೆ ಮತ್ತು ಅದರಲ್ಲಿರುವ ಕೊಬ್ಬಿನ ಪ್ರಮಾಣವು ಕಡಿಮೆಯಾಗಿದೆ. ಇದರೊಂದಿಗೆ ಅದರಲ್ಲಿ ಕೇಸಿನ್ ಪ್ರಮಾಣವೂ ಕಡಿಮೆಯಾಗಿದೆ. ಇದರಿಂದಾಗಿ ಹಸುವಿನ ಹಾಲು ತಿಳಿ ಹಳದಿ ಬಣ್ಣದಲ್ಲಿ ಕಾಣುತ್ತದೆ. ಮೂರನೇ ಪ್ರಶ್ನೆ, ವಿಶ್ವದ ಅತ್ಯಂತ ದುಬಾರಿ ಜೇನುತುಪ್ಪ ಯಾವ ದೇಶದಲ್ಲಿ ಮಾರಾಟ ಮಾಡಲಾಗುತ್ತದೆ? ಆಪ್ಷನ್ಸ್: ಎ ಟರ್ಕಿ, ಬಿ ಇಸ್ರೇಲ್, ಸಿ ಜಪಾನ್, ಡಿ ಬೆಲ್ಜಿಯಂ. ಸರಿಯಾದ ಉತ್ತರ ಆಪ್ಷನ್ ಎ ಟರ್ಕಿ. ವಿಶ್ವದ ಅತ್ಯಂತ ಶುದ್ಧ ಮತ್ತು ದುಬಾರಿ ಜೇನುತುಪ್ಪವೆಂದರೆ ಎಲ್ವೆಶ್ ಜೇನುತುಪ್ಪ. ಈ ಜೇನುತುಪ್ಪವನ್ನು ಟರ್ಕಿಯ ಆರ್ಟ್ವೆನ್ ನಗರದ 1800 ಮೀಟರ್ ಆಳದ ಗುಹೆಯಿಂದ ಹೊರತೆಗೆಯಲಾಗುತ್ತದೆ. ಜೇನುತುಪ್ಪವನ್ನು ತಯಾರಿಸುವ ಕಂಪನಿಯು ಇಡೀ ವಿಶ್ವದಲ್ಲೇ ಅತ್ಯಂತ ದುಬಾರಿಯಾದ ಜೇನುತುಪ್ಪವನ್ನು ಮಾರಾಟ ಮಾಡುತ್ತದೆ. ಎಲ್ವೆಶ್ ಜೇನುತುಪ್ಪದ ಬೆಲೆ ಪ್ರತಿ ಕೆಜಿಗೆ 10,000 ರುಗಳಷ್ಟಿವೆ. ಅಂದರೆ ಭಾರತೀಯ ಕರೆನ್ಸಿಯಲ್ಲಿ ಅದರ ಬೆಲೆ ಪ್ರತಿ ಕೆಜಿಗೆ ಸುಮಾರು 9 ಲಕ್ಷ ರೂಪಾಯಿ. ಈ ಜೇನುತುಪ್ಪದ ಗುಣಮಟ್ಟವನ್ನು ಹೆಚ್ಚಿಸಲು ಕಂಪನಿಯು ಇದನ್ನು ನಗರದ ಜನದಟ್ಟಣೆಯ ಪ್ರದೇಶಗಳಿಂದ ದೂರವಿರುವ ಅರಣ್ಯ ಗುಹೆಯಲ್ಲಿ ತಯಾರಿಸುತ್ತದೆ. ಈ ಗುಹೆಯ ಸುತ್ತಲೂ ಔಷಧೀಯ ಸಸ್ಯಗಳನ್ನು ಬೆಳೆಸಲಾಗುತ್ತದೆ. ಆದ್ದರಿಂದ ಜೇನುನೊಣಗಳು ಹೂವುಗಳ ರಸವನ್ನು ಹೀರಿ ಔಷಧೀಯ ಜೇನುತುಪ್ಪವನ್ನು ತಯಾರಿಸಬಹುದು. ಈ ಜೇನುತುಪ್ಪವನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಮೊದಲು ಅದರ ಗುಣಮಟ್ಟವನ್ನು ಟರ್ಕಿಶ್ ಫುಡ್ ಇನ್ಸ್ಟಿಟ್ಯೂಟ್ ಪರಿಶೀಲಿಸುತ್ತದೆ ಮತ್ತು ನಂತರವೇ ಅದನ್ನು ಗ್ರಾಹಕರಿಗೆ ಮಾರಾಟ ಮಾಡಲು ಅನುಮತಿಸಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ದೇಹದ ಪ್ರತಿ ಭಾಗಕ್ಕೂ ರಕ್ತ ಸಂಚಾರ ಸರಿಯಾಗಿ ಆಗುವಂತೆ ನೋಡಿಕೊಳ್ಳುವುದು ಯಾವುದು? ಆಪ್ಷನ್ಸ್: ಎ ಬಿಸಿ ನೀರು, ಬಿ ಸೊಪ್ಪು, ಸಿ ಆಮ್ಲ, ಡಿ ಬೀಟ್ರೂಟ್. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಬೀಟ್ರೂಟ್ ನೈಟ್ರೇಟ್ಗಳ ನೈಸರ್ಗಿಕ ಮೂಲವಾಗಿದ್ದು ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಉತ್ಪಾದನೆಯನ್ನು ಸಕ್ರಿಯಗೊಳಿಸುತ್ತದೆ. ಇದು ರಕ್ತನಾಳಗಳ ನೈಸರ್ಗಿಕ ಹಿಗ್ಗುವಿಕೆಗೆ ಸಹಕಾರಿಯಾಗಿದೆ. ನೆಲ್ಲಿಕಾಯಿ ವಿಟಮಿನ್ ಸಿ ಯಿಂದ ತುಂಬಿರುತ್ತದೆ ಮತ್ತು ರಕ್ತವನ್ನು ಶುದ್ಧೀಕರಿಸುವುದಲ್ಲದೆ ರಕ್ತನಾಳಗಳನ್ನು ಬಲಪಡಿಸುತ್ತದೆ. ಬೀಟ್ರೂಟ್ ಮತ್ತು ನೆಲ್ಲಿಕಾಯಿಯ ರಸವು ರಕ್ತ ಪರಿಚಲನೆಯನ್ನು ಹೆಚ್ಚಿಸುವ, ಚರ್ಮಕ್ಕೆ ಹೊಳಪು ನೀಡುವ ಮತ್ತು ದೇಹವನ್ನು ಪುನರುಜ್ಜೀವನಗೊಳಿಸುವ ಒಂದು ಶಕ್ತಿಶಾಲಿ ಪಾನೀಯವಾಗಿದೆ. ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ಬೀಟ್ರೂಟ್ ಮತ್ತು ನೆಲ್ಲಿಕಾಯಿ ಜ್ಯೂಸ್ ಸೇವಿಸುವುದು ಉತ್ತಮ. ಐದನೇ ಪ್ರಶ್ನೆ, ಶೀತ, ಕೆಮ್ಮು, ನಿದ್ರಾಹೀನತೆಯಂತಹ ಸಮಸ್ಯೆಗಳಿಗೆ ಯಾವುದು ಉತ್ತಮ ಪರಿಹಾರವಾಗಿದೆ? ಆಪ್ಷನ್ಸ್: ಎ ಬಜೆ, ಬಿ ಲವಂಗ ಚಹಾ, ಸಿ ಅಜ್ವೈನ, ಡಿ ತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಡಿ ತುಪ್ಪ. ಎದೆಯ ಮೇಲೆ ಬೆಚ್ಚಗಿನ ಹಸುವಿನ ತುಪ್ಪವನ್ನು ಹಚ್ಚುವುದು ನರಮಂಡಲವನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ.
ತುಪ್ಪವು ನಿದ್ರೆಯನ್ನು ನಿಯಂತ್ರಿಸುವ ದೇಹದ ವಾತ ದೋಷದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ತುಪ್ಪದಲ್ಲಿರುವ ಉಷ್ಣತೆ ಮತ್ತು ಕೊಬ್ಬಿನಾಮ್ಲಗಳು ವಿಶ್ರಾಂತಿಯನ್ನು ಉತ್ತೇಜಿಸುತ್ತದೆ, ನಿದ್ರಾಹೀನತೆಯ ಮತ್ತು ಚಡಪಡಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಒಟ್ಟಾರೆಯಾಗಿ ನಿದ್ದೆಯ ಗುಣಮಟ್ಟವನ್ನು ಉತ್ತಮವಾಗಿಸುತ್ತದೆ. ಹಸುವಿನ ತುಪ್ಪವು ನೈಸರ್ಗಿಕ ಡಿಕೋಂಜೆಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಎದೆಯ ಮೇಲೆ ಮಸಾಜ್ ಮಾಡುವುದರಿಂದ ಎದೆಯಲ್ಲಿರುವ ಕಫವನ್ನು ಸಡಿಲಗೊಳಿಸಲು ಮತ್ತು ಕಟ್ಟಿರುವ ಮೂಗಿನ ಮತ್ತು ಶ್ವಾಸನಾಳದ ಮಾರ್ಗಗಳನ್ನು ತೆರೆಯಲು ಸಹಾಯ ಮಾಡುತ್ತದೆ. ಶೀತ, ಕೆಮ್ಮು ಮತ್ತು ಸೌಮ್ಯ ಅಸ್ತಮಾ ಲಕ್ಷಣಗಳಿಂದ ಪರಿಹಾರವನ್ನು ನೀಡುತ್ತದೆ. 6ನೇ ಪ್ರಶ್ನೆ. ಭಾರತದ ಯಾವ ನಗರವು 21 ಬಾರಿ ತನ್ನ ಹೆಸರನ್ನು ಬದಲಾಯಿಸಿಕೊಂಡಿದೆ? ಆಪ್ಷನ್ಸ್ ಎ ವಿಶಾಖಪಟ್ಟಣ, ಬಿ ಕಾನ್ಪುರ್, ಸಿ ಮೈಸೂರು, ಡಿ ಜೈಪುರ್. ಸರಿಯಾದ ಉತ್ತರ ಆಪ್ಷನ್ ಬಿ ಕಾನ್ಪುರ್. ಅತಿ ಹೆಚ್ಚು ಬಾರಿ ತನ್ನ ಹೆಸರನ್ನು ಬದಲಾಯಿಸಿಕೊಂಡಿರುವ ಭಾರತೀಯ ನಗರವೆಂದರೆ ಉತ್ತರ ಪ್ರದೇಶದಲ್ಲಿರುವ ಕಾನ್ಪುರ. ಶತಮಾನಗಳಲ್ಲಿ ಕಾನ್ಪುರದ ಹೆಸರನ್ನು ಸುಮಾರು 21 ಬಾರಿ ಬದಲಾಯಿಸಲಾಗಿದೆ ಎಂದು ಐತಿಹಾಸಿಕ ದಾಖಲೆಗಳು ಸೂಚಿಸುತ್ತವೆ. ಇದರ ಮೂಲ ಹೆಸರು ಕಾನ್ಪುರ್ ಮತ್ತು ನಂತರದ ಆಡಳಿತಗಾರರು ವಸಾಹತುಶಾಹಿ ಪ್ರಭಾವ ಮತ್ತು ಕಾಗುಣಿತ ಬದಲಾವಣೆಗಳು 1948ರಲ್ಲಿ ಅಧಿಕೃತವಾಗಿ ಕಾನ್ಪುರ್ ಆಗುವ ಮೊದಲು ಅದಕ್ಕೆ ವಿಭಿನ್ನ ಹೆಸರುಗಳನ್ನು ನೀಡಿತ್ತು. 7ನೇ ಪ್ರಶ್ನೆ. ಹೃದಯದ ಆರೋಗ್ಯಕ್ಕಾಗಿ ಯಾವುದನ್ನು ಸೇವಿಸುವುದು ಆರೋಗ್ಯಕರ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್ ಎ ಮೊಟ್ಟೆ, ಬಿ ಮೀನು, ಸಿ ಮಜ್ಜಿಗೆ, ಡಿ ಸೇಬು. ಸರಿಯಾದ ಉತ್ತರ ಆಪ್ಷನ್ ಬಿ ಮೀನು. ಮೀನುಗಳಲ್ಲಿ ವಿಶೇಷವಾಗಿ ಟ್ಯೂನಾ ಮೀನು ಒಂದು ವಿಶೇಷ ರೀತಿಯ ಮೀನು. ಇದನ್ನು ಟ್ಯೂನಿ ಎಂದು ಕರೆಯಲಾಗುತ್ತದೆ. ಈ ಮೀನಿನಲ್ಲಿ ಒಮೆಗಾ-3 ಕೊಬ್ಬಿನಾಮ್ಲಗಳು ಮತ್ತು ವಿಟಮಿನ್ ಬಿ ಇದೆ. ಇದಲ್ಲದೆ ವಿಟಮಿನ್ ಡಿ, ವಿಟಮಿನ್ ಬಿ6, ವಿಟಮಿನ್ ಬಿ12, ರಂಜಕ, ಪೊಟ್ಯಾಷಿಯಂ ಜೊತೆಗೆ ಥಯಾಮಿನ್, ಮೆಗ್ನೀಷಿಯಂ ಮತ್ತು ಅಯೋಡಿನ್ ಸಹ ಇದರಲ್ಲಿ ಕಂಡುಬರುತ್ತದೆ. ಟ್ಯೂನಾ ಮೀನಿನಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ಪರಿಣಾಮಕಾರಿಯಾದ ಅನೇಕ ಪೋಷಕಾಂಶಗಳಿವೆ. ಈ ಮೀನಿನಲ್ಲಿ ಸಾಕಷ್ಟು ಒಮೆಗಾ-3 ಆಮ್ಲಗಳಿವೆ. ಇದು ರಕ್ತನಾಳಗಳನ್ನು ಸುಧಾರಿಸುತ್ತದೆ ಮತ್ತು ರಕ್ತದೊತ್ತಡದ ಸಮಸ್ಯೆಯನ್ನು ಸಾಮಾನ್ಯವಾಗಿರಿಸುತ್ತದೆ. ಹಾಗಾಗಿ ಹೃದಯ ಸಮಸ್ಯೆ ಇರುವವರು ಅಥವಾ ಹೃದಯ ಸಮಸ್ಯೆ ಬಾರದಂತೆ ನೋಡಿಕೊಳ್ಳಲು ಟ್ಯೂನಾ ಮೀನನ್ನು ಹೆಚ್ಚಾಗಿ ಸೇವಿಸುವುದು ಉತ್ತಮ. 8ನೇ ಪ್ರಶ್ನೆ. ಮಧುಮೇಹವನ್ನು ಮೂಲದಿಂದಲೇ ಗುಣಪಡಿಸುವ ಶಕ್ತಿ ಯಾವುದಕ್ಕಿದೆ? ಆಪ್ಷನ್ಸ್ ಎ ವಾಟರ್ ಆಪಲ್, ಬಿ ಕಾಳುಮೆಣಸು, ಸಿ ಜಾಯಿಕಾಯಿ, ಡಿ ತ್ರಿಫಲ ಚೂರ್ಣ. ಸರಿಯಾದ ಉತ್ತರ ಆಪ್ಷನ್ ಎ ವಾಟರ್ ಆಪಲ್. ಮಧುಮೇಹಿಗಳು ಸಿಹಿ ಹಣ್ಣನ್ನು ತಿನ್ನಬಾರದೆಂದು ಹೇಳಲಾಗುತ್ತದೆ. ಆದರೆ ಈ ಹಣ್ಣು ಒಮ್ಮೆ ತಿಂದರೆ ಸಾಕು, ಬ್ಲಡ್ ಶುಗರ್ ಏರುಪೇರಾಗುವುದಿಲ್ಲ. ಇದು ಮಧುಮೇಹಿಗಳಿಗೆ ಸಾಕಷ್ಟು ಪ್ರಯೋಜನವನ್ನು ನೀಡುತ್ತದೆ. ಮಧುಮೇಹ ಹೊಂದಿರುವ ಜನರು ಅನಿಯಂತ್ರಿತ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಅನುಭವಿಸುತ್ತಾರೆ. ವಾಟರ್ ಆಪಲ್ ಪ್ರಬಲವಾದ ಆಂಟಿ ಹೈಪರ್ಗ್ಲೈಸೆಮಿಕ್ ಗುಣಲಕ್ಷಣಗಳನ್ನು ಹೊಂದಿವೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ. ಸ್ವಲ್ಪ ಸಿಹಿಯಾದ ಈ ಹಣ್ಣಿನಲ್ಲಿ ಜೈವಿಕ ಸಕ್ರಿಯ ಸ್ಫಟಿಕದಂತಹ ಆಲ್ಕಲಾಯ್ಡ್ ಜಾಂಬೋಸಿನ್ ಕೂಡ ಇದೆ. ಇದು ಪಿಷ್ಟವನ್ನು ಸಕ್ಕರೆಯಾಗಿ ಪರಿವರ್ತಿಸುವುದನ್ನು ತಡೆಯುತ್ತದೆ. ಇದು ಮಧುಮೇಹದ ವಿರುದ್ಧವೂ ಹೆಚ್ಚು ಪರಿಣಾಮಕಾರಿಯಾಗಿದೆ. 9ನೇ ಪ್ರಶ್ನೆ. ಭಾರತದ ಹೃದಯ ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ದೆಹಲಿ, ಬಿ ರಾಜಸ್ಥಾನ್, ಸಿ ಹರಿಯಾಣ, ಡಿ ಮಧ್ಯಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ್. ಮಧ್ಯಪ್ರದೇಶವು ತನ್ನ ಕೇಂದ್ರ ಸ್ಥಾನ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯಿಂದಾಗಿ ಭಾರತದ ಹೃದಯ ಎಂದು ಕರೆಯಲ್ಪಡುತ್ತದೆ. 5 ರಾಜ್ಯಗಳಿಂದ ಸುತ್ತುವರೆದಿರುವ ಇದು ದೇಶದ ವಿವಿಧ ಭಾಗಗಳನ್ನು ಸಂಪರ್ಕಿಸುತ್ತದೆ. ಇತಿಹಾಸ, ಪರಂಪರೆ, ದೇವಾಲಯಗಳು, ವನ್ಯಜೀವಿಗಳು ಮತ್ತು ನೈಸರ್ಗಿಕ ಸೌಂದರ್ಯದಿಂದ ಸಮೃದ್ಧವಾಗಿರುವ ಮಧ್ಯಪ್ರದೇಶವು ನಿಜವಾಗಿಯೂ ಭಾರತದ ಹೃದಯ ಭಾಗವನ್ನು ಪ್ರತಿನಿಧಿಸುತ್ತದೆ ಮತ್ತು ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಕಾರಣ ಇದನ್ನು ಹುಲಿ ರಾಜ್ಯ ಎಂದು ಕೂಡ ಕರೆಯುತ್ತಾರೆ. ಮಧ್ಯಪ್ರದೇಶ ಎಂಬ ಹೆಸರಿನ ಅರ್ಥವೇ ಮಧ್ಯ ಪ್ರಾಂತ್ಯ ಎಂದಾಗಿದ್ದು, ದೇಶದ ಮಧ್ಯಭಾಗದಲ್ಲಿರುವ ತನ್ನ ಸ್ಥಾನವನ್ನು ತೋರಿಸುತ್ತದೆ. ಉತ್ತರ ಪ್ರದೇಶ, ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢಗಳಿಂದ ಸುತ್ತುವರೆದಿರುವ ಇದು ಉತ್ತರ, ದಕ್ಷಿಣ, ಪೂರ್ವ ಮತ್ತು ಪಶ್ಚಿಮ ಭಾರತವನ್ನು ಸಂಪರ್ಕಿಸುತ್ತದೆ. ಈ ಕೇಂದ್ರ ಸ್ಥಾನವು ಸಂಸ್ಕೃತಿ, ಪ್ರಯಾಣ ಮತ್ತು ಆರ್ಥಿಕತೆಗೆ ಪ್ರಮುಖವಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.